ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲಿಂದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಲ್ಲಿ ನೋಡಿ, ನಟ ದರ್ಶನ್ ಅವರು ಇವಾಗ ಗುಡ್ ನ್ಯೂಸ್ ಎಲ್ಲ ಒಂದು ಅಭಿಮಾನಿಗಳಿಗೂ. ಈ ನಟ ದರ್ಶನ್ ಅವರ ಒಂದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟು, ಎಷ್ಟೇ ಒಂದು ಕಷ್ಟ, ಯಾರೇ ಏನೇ ಕೊರಲೆ ಮಾಡಿದ್ರು, ಎಷ್ಟೇ ಒಂದು ಸೂಸೈಡ್ ಮತ್ತು ಏನೇ ಅಟೆಂಪ್ಟ್ ಒಂದು ಕೇಸ್ ಇದ್ದರೂ, ಸ್ಟ್ರಾಂಗ್ ಕೇಸ್ ಇದ್ದರೂ ಕೂಡ ಅವರು ಜಾಮೀನು ಮೇಲೆ ಬಿಡ್ಬೋದು ಅಂತಂದು ಇಲ್ಲಿ ಸುಪ್ರೀಂ ಕೋರ್ಟೇ ಇವಾಗ ಆದೇಶ ಹೊರಡಿಸಿದೆ. ಅಂದಮೇಲೆ ಇಲ್ಲಿ ನಟ ದರ್ಶನ್ ಅವರು ಮೇ 10 ಒಳಗಾಗಿ ಇವಾಗ ನಟ ದರ್ಶನ್ ಅವರು ರಿಲೀಸ್ ಆಗ್ತಾರಾ ಅಂತ ನೋಡೋಣ. ಫುಲ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ಎಷ್ಟೇ ಒಂದು ಕೇಸ್ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಇನ್ನೂ ದರ್ಶನ್ ಅವರ ಒಂದು ವಿಚಾರಣೆ, ಒಂದು ತನಿಖೆ ಒಂದು ಶುರು ಆಗ್ತಾ ಇದೆ. ಇನ್ನು 2-3 ವರ್ಷಗಳು ಆದರೂ ಕೂಡ ಈ ಒಂದು ತನಿಖೆ ಬಗ್ಗೆ ವಿಚಾರಣೆ ಮಾಡಬೇಕು ಅಂತಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಇಲ್ಲಿ ದರ್ಶನ್ ಅವರ ಒಂದು ಕೇಸ್ನಲ್ಲಿ ಇಲ್ಲಿ ಮತ್ತೆ ಮಹತ್ವದ ಒಂದು ತಿರುವು ಕೊಟ್ಟಿದೆ. ಏನಪ್ಪ ಅಂದರೆ, ಇವಾಗ ಜೂನ್ 1 ಇವಾಗ ನಟ ದರ್ಶನ್ ಅವರು ರಿಲೀಸ್ ಆಗ್ತಾ ಇದ್ದಾರೆ. ಬೇಲ್ ಕೂಡ ಇಲ್ಲಿ ಅಪ್ಲೈ ಮಾಡಿದ್ರು. ದರ್ಶನ್ ಪರ ವಕೀಲರು ಬೇಲ್ ಕೂಡ ಇಲ್ಲಿ ಅಪ್ಲೈ ಮಾಡಿದ್ರು. ಆದಷ್ಟು ಬೇಗನೆ ಬೇಲ್ ಸಕ್ಸಸ್ ಆಗುತ್ತದೆ. ಸುಪ್ರೀಂ ಕೋರ್ಟೇ ಹೇಳಿದರೆ ಆದಷ್ಟು ಬೇಗನೆ ಎಷ್ಟೇ ಒಂದು ಏನೇ ಒಂದು ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇದ್ದರೂ ಕೂಡ ಅವರನ್ನು ಬೇಲ್ ಮುಖಾಂತರ, ಎಷ್ಟೇ ಒಂದು ಟಫ್ ಕೇಸ್ ಇದ್ದರೂ ಕೂಡ ಬೇಲ್ ಹಾಕಿದರೆ ಜಾಮೀನಿನಿಂದ ಬಿಡುಗಡೆ ಮಾಡ್ಬೋದು ಆ ವ್ಯಕ್ತಿಗೆ ಅಂತಂದು ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ದರ್ಶನ್ ಅವರು ಇಲ್ಲಿ ರೇಣುಕಾಸ್ವಾಮಿಯ ಒಂದು ಕೇಸ್ನಲ್ಲಿ ಇವಾಗ ವಿಚಾರಣೆ ಆಗ್ತಾ ಇದೆ. ಆ ಒಂದು ವಿಚಾರಣೆ ಇನ್ನೂ 2-3 ವರ್ಷಗಳು ಆಗಬೇಕು, ತನಿಖೆ ಮಾಡಬೇಕು. ಎಲ್ಲ ಒಂದು ವಿಚಾರಣೆ ಮಾಡಿದ ಮೇಲೆ ಈ ಒಂದು ಕೇಸ್ ಬಗ್ಗೆ ಕ್ಲಾರಿಫಿಕೇಶನ್ ಆಗುತ್ತದೆ. ಅಲ್ಲಿವರೆಗೂ ಇಲ್ಲಿ ದರ್ಶನ್ ಸರ್ ಅವರು ಇಲ್ಲಿ ಜೈಲಿನಲ್ಲೇ ಇರಬೇಕಾ? ಇಲ್ಲಿ ದರ್ಶನ್ ಸರ್ ಅವರು ಯಾವುದೇ ಒಂದು ಸಿನಿಮಾದಲ್ಲಿ ನಟಿಸಬಾರ್ದಾ, ಎಲ್ಲೂ ಕೂಡ ಹೊರದೇಶಕ್ಕೆ ಹೋಗಬಾರ್ದಾ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಜಾಮೀನು ಮುಖಾಂತರ ಇಲ್ಲಿ ನಟ ದರ್ಶನ್ ಅವರು ರಿಲೀಸ್ ಆಗ್ತಾರೆ. ಎಲ್ಲ ಒಂದು ಅಭಿಮಾನಿಗಳು ಕೂಡ ಖುಷಿ ಒಂದು ವಿಚಾರ. ಇಲ್ಲಿ ಒಬ್ಬ ಅಭಿಮಾನಿ ಮೊನ್ನೆ ಇಲ್ಲಿ ತೂಗುದೀಪ ಶ್ರೀನಿವಾಸ ಅಂದರೆ ಇಲ್ಲಿ ದರ್ಶನ್ ಅವರ ಮನೆಗೆ ಹೋಗಿ, ಅವರ ಒಂದು ಮನೆ ಹತ್ತಿರ, ಅವ್ರ ಮನೆ ಒಳಗಡೆ ಒಂದು ದೇವಸ್ಥಾನ, ಇಲ್ಲಿ ಪೂಜೆಯ ಒಂದು ರೂಮ್ ಇರುತ್ತದೆ, ಅಲ್ಲಿ ಹೋಗಿ ನಮ್ಮ ದರ್ಶನ್ ಅವರು, ಡಿ ಬಾಸ್ ಅವರು ಆದಷ್ಟು ಬೇಗನೆ ಬರಲಿಯಪ್ಪ ಅಂತಂದು ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬೇಡ್ಕೊತಾ ಇದ್ದಾರೆ. ಹಾಗೆ ಎಲ್ಲ ಒಂದು ಅಭಿಮಾನಿಗಳು ಅವರು ಬೇಗ ಬರಲಿ ಅಂತಂದು ಅನ್ನಪ್ರಸಾದ ಮಾಡುವುದಾಗಲಿ ಮತ್ತು ಎಲ್ಲ ಒಂದು ಕಡೆ ಹೋಗಿ ಇಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಎಲ್ಲ ಒಂದು ಬೇಡಿಕೆ, ಒಂದು ಅಭಿಮಾನಿಗಳ ಒಂದು ಪ್ರೀತಿ ವಿಶ್ವಾಸ ಇವಾಗ ಇಲ್ಲಿ ದೇವರ ಮುಗಿಲು ಮುಟ್ಟಿದೆ. ಆದಷ್ಟು ಬೇಗನೆ ಇಲ್ಲಿ ನಟ ದರ್ಶನ್ ಅವರು ಇದೇ ವಾರ ರಿಲೀಸ್ ಆಗ್ತಾ ಇದ್ದಾರೆ ಅಂತಂದು ಸುಪ್ರೀಂ ಕೋರ್ಟೇ ಇವಾಗ ಇಲ್ಲಿ ಸಕ್ಸಸ್. ಅಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ಒಂದು ಕ್ರಿಟಿಕಲ್ ಕೇಸ್ ಇದ್ದರೂ ಕೂಡ ಅದು ವಿಚಾರಣೆ ಆಗುವವರೆಗೂ ಇಲ್ಲಿ ಬೇಲ್ ಸಿಗ್ಬೋದು, ಜಾಮೀನು ಮುಖಾಂತರ ಅವರು ಹೊರಗಡೆ ಬರ್ಬೋದು ಅಂತಂದು ಸುಪ್ರೀಂ ಕೋರ್ಟೇ ಆದೇಶ ಹೊರಡಿಸಿದೆ. ಅಂದಮೇಲೆ ಇವಾಗ ದರ್ಶನ್ ಸರ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಇಲ್ಲಿ ದರ್ಶನ್ ಸರ್ ಅವರು ಏನು ತಪ್ಪು ಮಾಡಿದ್ದಾರೆ ಅಂತಂದು ಇವಾಗ ಎಲ್ಲ ಒಂದು ಚರ್ಚೆ ಆಗ್ತಾ ಇದೆ. ಆದಷ್ಟು ಬೇಗನೆ ಇವಾಗ ದರ್ಶನ್ ಪರ ನಿಂತವರು ಮತ್ತು ವಿಜಯಲಕ್ಷ್ಮಿ ಅವರು ಬೇಲ್ ಹಾಕಿದ್ರು, ಅದು ಕೂಡ ಸಕ್ಸಸ್ ಆಗಿದೆ. ಆದಷ್ಟು ಬೇಗನೆ ಇದೇ ವಾರ ದರ್ಶನ್ ಸರ್ ಅವರು ರಿಲೀಸ್ ಆಗ್ತಾರೆ. ಸಾಕಷ್ಟು ಅಭಿಮಾನಿಗಳ ಒಂದು ಪ್ರೀತಿ ವಿಶ್ವಾಸವೇ ಇವಾಗ ದರ್ಶನ್ ಸರ್ ಅವರು ಬಿಡುಗಡೆ ಆಗಿದ್ದಾರೆ. ಆದಷ್ಟು ಬೇಗನೆ ದರ್ಶನ್ ಸರ್ ಇದೇ ಒಂದು ಜೂನ್ ಫಸ್ಟ್ನಲ್ಲಿ ಬರ್ತಾ ಇದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ದರ್ಶನ್ ಸರ್ ಫ್ಯಾನ್ ಆದರೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಏನಿದು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಒಂದು ವಿಚಾರಣೆಯ ಬಗ್ಗೆ ತನಿಖೆ ಆಗ್ತಾ ಇದೆ. ಆ ಒಂದು ತನಿಖೆ ಇನ್ನು 2-3 ವರ್ಷ ಆದರೂ ಕೂಡ ಆ ಒಂದು ವಿಚಾರಣೆ ಎಲ್ಲ ಸಂಪೂರ್ಣವಾದ ತನಿಖೆ ಆಗುತ್ತೆ. ಅಲ್ಲಿವರೆಗೂ ದರ್ಶನ್ ಸರ್ ಅವರು ಇಲ್ಲಿ ಜೈಲಿನಲ್ಲೇ ಇರಬೇಕಾ ಅಂತಂದು ಎಲ್ಲ ಒಂದು ವಿಜಯಲಕ್ಷ್ಮಿ ಆಗಲಿ ಅಭಿಮಾನಿಗಳು ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇವಾಗ ತೀರ್ಪು ಕೊಟ್ಟಿದೆ. ಎಷ್ಟೇ ಒಂದು ಕೇಸ್ನಲ್ಲಿ ಇಂಟರ್ಫಿಯರ್ ಆದರೂ ಅವರು ಇಲ್ಲಿ ಸ್ಟ್ರಾಂಗ್ ಎವಿಡೆಂಟ್ ಇದ್ದರೂ ಕೂಡ ಅವರಿಗೆ ಜಾಮೀನು ಮುಖಾಂತರ ಬೇಲ್ ಸಿಗುತ್ತೆ ಅಂತಂದು ಸುಪ್ರೀಂ ಕೋರ್ಟೇ ಮೊನ್ನೆ ತೀರ್ಪು ಕೊಟ್ಟಿದೆ. ಅಂದಮೇಲೆ ದರ್ಶನ್ ಸರ್ ಅವರು ಮತ್ತೆ ಇಲ್ಲಿ ಮೇ 10 ಇವಾಗ ದರ್ಶನ್ ಸರ್ ಅವರು ರಿಲೀಸ್ ಆಗ್ತಾರೆ. ಬೇಲ್ ಕೂಡ ಇವಾಗ ಅಪ್ಲೈ ಮಾಡಿದ್ದಾರೆ. ದರ್ಶನ್ ಪರ ನಿಂತವರು ಅವರು ಒಂದು ಅಪ್ಲೈನು ಕೂಡ ಸಕ್ಸಸ್ ಆಗಿದೆ. ಆದಷ್ಟು ಬೇಗನೆ ದರ್ಶನ್ ಸರ್ ಅವರು ರಿಲೀಸ್ ಆಗ್ತಾರೆ. ಮತ್ತು ಡಿ ಬಾಸ್ ಅವರು ಇಲ್ಲಿ ಇಡೀ ಕರ್ನಾಟಕ ಭಾರತದಾದ್ಯಂತ ಮತ್ತೆ
ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ. ಹಾಗೆ ಆದಷ್ಟು ಬೇಗನೆ ದರ್ಶನ್ ಸರ್ ಅವರು ರಿಲೀಸ್ ಆಗಲಿ, ಅಭಿಮಾನಿಗಳ ಒಂದು ಪ್ರೀತಿ ವಿಶ್ವಾಸವೇ ಅವರನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ದರ್ಶನ್ ಸರ್ ಅವರು ರಿಲೀಸ್ ಆಗಲಿ ಅಂತ ಹೇಳ್ತಾ, ಇಲ್ಲಿ ವಿಜಯಲಕ್ಷ್ಮಿ ಅವರು ಎಷ್ಟು ಕಷ್ಟಪಟ್ಟು ಎಲ್ಲ ಒಂದು ಕೇಸ್ನಲ್ಲಿ ಇಲ್ಲಿ ಇನ್ವಾಲ್ವ್ ಆಗಿ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತಂದು ಪ್ರೂವ್ ಮಾಡಿದ್ರು. ಕೊನೆ ಒಂದು ಕಷ್ಟಪಟ್ಟಂತಹ ಒಂದು ಪ್ರತಿಫಲ ಇವಾಗ ದರ್ಶನ್ ಸರ್ ಅವರು ಇವಾಗ ರಿಲೀಸ್ ಆಗ್ತಾ ಇದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ್ದೋ ಒಂದು ಷಡ್ಯಂತರ ಮುಖಾಂತರ ದರ್ಶನ್ ಸರ್ ಅವರು ಇಲ್ಲಿವರೆಗೂ ಇಲ್ಲಿ ಜೈನಲ್ಲೇ ಇರಬೇಕಂತಂದು ಮುಖಾಂತರ ಬೇಕಂತಲೇ ಈ ಥರ ಮಾಡಿದ್ರ ಎಲ್ಲ ಒಂದು ನಟರು ಕೂಡ ಈ ಒಂದು ಕೇಸ್ನಲ್ಲಿ ಫಿಟ್ ಆಗಿದ್ದಾರಾ ಅಂತ ನೋಡೋಣ. ಇಲ್ಲಿ ಕೊನೆಗೂ ಏನೇ ಆಗಲಿ ಇವಾಗ ದರ್ಶನ್ ಸರ್ ಅವರು ಹೊರಗಡೆ ಬಂದಾಯಿತು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು.